ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಟಿವಿನ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 27/2/2024 ಮಂಗಳವಾರ ಶೋಭಕೃತನಾಮ ಸಂವತ್ಸರ ಉತ್ತರಾಯಣ ಮಾಘಮಾಸ ಶಿಶಿರ ಋತು ಕೃಷ್ಣ ಪಕ್ಷ ತದಿಗೆ ಉತ್ತರ ನಕ್ಷತ್ರ ಶೂಲ ಯೋಗ ವಣಿಕಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 3 ಗಂಟೆ 30 ನಿಮಿಷದಿಂದ 4 ಗಂಟೆ 59 ನಿಮಿಷ ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ, ವಿಶೇಷವಾದ ಕಾಲ 12 ಗಂಟೆ 34 ನಿಮಿಷದಿಂದ 2 ಗಂಟೆ ತನಕ ಇರತಕ್ಕಂಥ ಮಂಗಳವಾರ. ಸುಬ್ರಹ್ಮಣ್ಯನ ಲಹರಿಗಳಿರ್ತಕ್ಕಂಥದ್ದು, ಹನುಮನ ಲಹರಿಗಳಿರ್ತಕ್ಕಂಥದ್ದು, ಅದರ ಜೊತೆಗೆ ಭೂಮಿ ಯೋಗ ಇರ್ತಕ್ಕಂಥ ವಿಶೇಷವಾದ ದಿನ ಕೊಡೋದಾಗಿರುತ್ತೆ. ಇಂದಿನ ವಿಶೇಷತೆಗಳು ನೋಡೋಕೆ ಹೋದಾಗ ಶೃಂಗೇರಿ ಶಾರದಾಂಬ ರಥೋತ್ಸವ ನಡೀತಕ್ಕಂಥ ದಿನ. ಎಲ್ಲೋ ಒಂದು ಕಡೆ ವಿದ್ಯಾದಿ ದೇವತೆ ಸರ್ವಶಕ್ತಾತ್ಮಕ್ಕೆ ಕೂಡ ಆಗಿರ್ತಕ್ಕಂಥ ಶೃಂಗೇರಿ ಶಾರದಾಂಬೆಯ ರಥೋತ್ಸವ ನಡೀತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಕುಂಭರಾಶಿಯಲ್ಲಿ, ಚಂದ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಿದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ಮಕರದಲ್ಲಿದ್ದಾನೆ. ಯಾರ ಜೊತೆ ಇದ್ದಾನೆ? ಶುಕ್ರನೊಟ್ಟಿಗಿದ್ದಾನೆ. ಇಂದು ಮೇಷರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ಹಾಗೆಯೇ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು ಯೋಗ ಕೂಡ ಇರುತ್ತೆ. ನಿಪುಣತೆ ಇರುತ್ತೆ, ಚಾಕಚಕ್ಯತೆ ಇರುತ್ತೆ. ಏನೇ ಆಗಲಿ ಇವತ್ತು ಮೇಷರಾಶಿಯವರಿಗೆ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಹಣ ಸಂಪಾದನೆ ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಜಯ ತಂದ್ಕೋಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಅದರೊಂದಿಗೆ ಸಂಗಾತಿಯ ಬೆಂಬಲ ಚೆನ್ನಾಗಿರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಭಗವಂತ ಒಬ್ರಿಗೊಬ್ಬರು ಸಂಗಾತಿಗಳನ್ನ ಕೊಟ್ಟಿರ್ತಾನೆ. ಅವ್ರ ಬೆಂಬಲ ಇರುತ್ತೆ. ನಾವೆಲ್ಲೋ ಒಂದು ಕಡೆ ವೀಕ್ ಆದಾಗ ಅವ್ರು ನಮ್ಗೆ ಸಪೋರ್ಟ್ ಆಗ್ತಾರೆ. ಆರೋಗ್ಯವಾಗಿ ಆಗ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗ್ಬೋದು, ಮಾನಸಿಕ ಎಲ್ಲೋ ಒಂದು ಕಡೆ ಕುಗ್ಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಧೈರ್ಯ ತುಂಬಿಸ್ತಾರೆ. ಹಾಗಾಗಿ ಸಂಗಾತಿಯ ಬೆಂಬಲ ಇರತಕ್ಕಂಥದ್ದು, ಅಲಂಕಾರಿಕ ವಸ್ತುಗಳನ್ನ ಕೊಂಡ್ಕೊಂಬರ್ತಕ್ಕಂಥದ್ದು, ಮಗಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ಸಹ ವಾಹನ ಯೋಗ ಚೆನ್ನಾಗಿರುತ್ತೆ. ಪರಿಪೂರ್ಣವಾಗಿ ಪ್ರಯಾಣ ಯೋಗ ಚೆನ್ನಾಗಿರುತ್ತೆ. ಸಂಕಲ್ಪಗಳು ಕರೆಕ್ಟಾಗಿರಲಿ, ಧನಾತ್ಮಕವಾಗಿ ಯೋಚನೆ ಮಾಡ್ಕೊಳ್ಳಿ, ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಂಪ್ಯಾರಿಸನ್ ಬೇರೆಯವ್ರಿಗೆ ಜೊತೆ ಮಾಡೋಕ್ಕೆ ಹೋಗಬೇಡಿ. ಮಹಿಳೆಯರಿಗೆ ಶುಭ ಆಗುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. 6 ತಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತೆ. ಇಂದು ಓಂ ಸ್ಕಂದಾಯ ನಮಃ, ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಮಕರದಲ್ಲಿದ್ದಾನೆ. ಮಕರದಲ್ಲಿ ಮಂಗಳನೊಟ್ಟಿಗೆ ಇರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ. ಕುಟುಂಬದಲ್ಲಿ ಆಸ್ತಿಗಾಗಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು. ಆರ್ಥಿಕ ಯೋಗ ಚೆನ್ನಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತೀರಾ. ಧನಲಾಭ ಅಂತ ಹೇಳುತ್ತೆ. ವೃತ್ತಿಯಲ್ಲಿ ತೃಪ್ತಿ ಇರುತ್ತೆ. ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಹಾಗೆಯೇ ಇವತ್ತಿನ ಸಹ ಪ್ರಯಾಣ ಯೋಗ, ಧರ್ಮಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥ ಯೋಗ, ಮಿತ್ರರ ಭೇಟಿ ಆಗ್ತಕ್ಕಂಥ ಯೋಗ, ಆಭರಣ ಯೋಗ. ಹಾಗೆಯೇ ಇವತ್ತು ಭೂಮಿಯ ವಿಷಯದಲ್ಲಿ ಒಂದು ಒಳ್ಳೆಯ ಗಟ್ಟಿ ಸಂಕಲ್ಪ ತಗೊಳ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಕೆಲವು ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥ ಯೋಗ. ಕೃಷಿಕರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಕಬ್ಬು ಬೆಳೆಗಾರರು ಇರ್ಬೋದು, ಅಡಿಕೆ ಬೆಳೆಗಾರರು ಇರ್ಬೋದು, ಸಾಕಷ್ಟು ಶುಭದ ವಾತಾವರಣ ನೆಲೆಸಿರ್ತಕ್ಕಂಥ ದಿನ ಸಹ ವೃಷಭ ರಾಶಿಯವರಿಗೆ ಆಗಿರುತ್ತೆ. ಕಲಾವಿದರಿಗೆ ಒಳ್ಳೆಯದಾಗುತ್ತೆ. ಚಿತ್ರ ನಟರಿಗೂ ಒಳ್ಳೆಯದಾಗ್ತಕ್ಕಂಥದ್ದು, ಸಾಹಿತಿಗಳು ಒಳ್ಳೆಯದಾಗ್ತಕ್ಕಂಥದ್ದು. 2 ತಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಓಂ ಗುಹಾಯ ನಮಃ, ಓಂ ಗುಹಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಅಪರಿಚಿತರ ಸಹಾಯ ಆಗ್ತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಖರ್ಚಾಗ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಭೂ ವ್ಯಾಪಾರದಿಂದ ಶುಭ ಆಗ್ತಕ್ಕಂಥದ್ದು. ಎಲ್ಲೋ ಮೀಡಿಯೇಟರ್ ಆಗಿ ಯಾರಿಗೂ ಭೂಮಿ ಮಾರಕ್ಕೆ ಹೋಗ್ತೀರಾ, ಅದರಿಂದ ಒಳ್ಳೆಯದಾಗುತ್ತೆ. ವೃತ್ತಿಯಲ್ಲಿ ಶುಭ ಆಗ್ತಕ್ಕಂಥದ್ದು. ಇವತ್ತಿನ ಸಹ ಈಗಾಗಲೇ ಮಿಥುನ ರಾಶಿಯವರು 2 ಕಡೆ ಏನಾದರೂ ವ್ಯಾಪಾರ ವಹಿವಾಟುಗಳು ನಡೆಸ್ತಾ ಇದ್ದರೆ ಶುಭ ಆಗ್ತಕ್ಕಂಥ ಯೋಗ. ಹೊಸ ಆಲೋಚನೆಗಳು ಬರ್ತಕ್ಕಂಥ ಯೋಗ. ಬಂಧುವರ್ಗದಲ್ಲಿ ಒಳ್ಳೆಯ ಶುಭದ ವಾತಾವರಣ ಇರ್ತಕ್ಕಂಥದ್ದು. ಸಭೆ ಸಮಾರಂಭಗಳು ಭಾಗಿಯಾಗ್ತಕ್ಕಂಥದ್ದು. ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟ್ ಚೇಂಜ್ ಆಗ್ತಕ್ಕಂಥದ್ದು. ಅಪಾರ್ಟ್ಮೆಂಟಲ್ಲಿದ್ದೀರಾ, ಯಾವುದೋ ಫ್ಲ್ಯಾಟಲ್ಲಿ, ಅದು ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ಸುಬ್ರಹ್ಮಣ್ಯಾಯ ನಮಃ,
ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕನ್ಯಾದಲ್ಲಿದ್ದಾನೆ. ಕರ್ಕಾಟಕ ರಾಶಿಯವರಿಗೆ ಅನ್ನೆಸರಿ ಆಲೋಚನೆಗಳು, 5 ಗ್ರಹಗಳ ಶುಭ ಫಲ ಇರುತ್ತೆ. ಅನ್ನೆಸರಿ ಆಲೋಚನೆಗಳು, ಸುಮ್ಮನೆ ಟೆನ್ಷನ್ ತಗೊಳ್ತಕ್ಕಂಥದ್ದು, ಏನೋ ಆಗ್ಬಿಡುತ್ತೋ ಅಂತಕ್ಕಂಥ ದುಗುಡ, ಉದ್ವೇಗ, ಆತಂಕ, ಅನುಮಾನಗಳನ್ನು ದೂರ ಇಟ್ಬಿಡಿ. ವಾಹನದಲ್ಲಿ ಶುಭ ಆಗುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಸಾಮಾಜಿಕ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಮನ್ನಣೆಗಳು ಸಿಗ್ತಕ್ಕಂಥದ್ದು. ಆದರೆ ಈಗಾಗಲೇ ಕಷ್ಟಪಟ್ಟಿರೋದಕ್ಕೆ ಒಳ್ಳೆ ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಳೆಯ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ. ಗಣ್ಯರ ಸಪೋರ್ಟ್ ಸಿಗುತ್ತೆ. ಹಿರಿಯರ ಒಂದು ಮಾರ್ಗದರ್ಶನ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲೂ ಒಳ್ಳೆಯದಾಗುತ್ತೆ. ಸಂಧ್ಯಾಕಾಲಕ್ಕೆ ಶುಭ ವಾರ್ತೆ ಸಿಗ್ತಕ್ಕಂಥದ್ದು. ಆದರೆ ಅನುಮಾನದಿಂದ, ಉದ್ವೇಗದಿಂದ, ಆವೇಶದಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಓಂ ನಿರಂಜನಾಯ ನಮಃ. ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ. ಸಿಂಹರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆದರೂ ಕೂಡ ಸಂಧ್ಯಾಕಾಲಕ್ಕೆ ನಿಮ್ಮ ಒಂದು ನಿಜವಾದ ವ್ಯಾಲ್ಯೂ ಗೊತ್ತಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಒಂದು ಚಾಲೆಂಜಿಂಗ್ ಡೇ ಅಂತೂ ಕೂಡ ಇವತ್ತು ಸಿಂಹರಾಶಿಯವರಿಗೆ ಹೇಳುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ಬ್ಯಾಕ್ ಪೈನ್ ಬರ್ತಕ್ಕಂಥದ್ದು, ಸ್ವಲ್ಪ ಮಸಲ್ಸ್ ಪೈನ್ ಇರ್ಬೋದು, ಹೆಡ್ ಏಕ್ ಇರ್ಬೋದು, ಈ ಥರದ ಸಣ್ಣ ಪುಟ್ಟ ಕಾಯಿಲೆ ಕೂಡ ಬರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗುತ್ತೆ. ಗೊಂದಲಗಳ ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಪ್ರಯತ್ನ ಪಡ್ತಕ್ಕಂಥದ್ದು. ಆಲಸ್ಯದಿಂದ ಇವತ್ತೊಂದು ಸ್ವಲ್ಪ ಆಲಸ್ಯನೂ ಆಗುತ್ತೆ. ಮಧ್ಯದ ಕಾಲದಲ್ಲಿ, ಮಧ್ಯ ಸಮಯದಲ್ಲಿ, ದಿನದ ಮಧ್ಯದಲ್ಲಿ ಸ್ವಲ್ಪ ಆಲಸ್ಯ, ನಿರ್ಲಕ್ಷ್ಯ ಕೂಡ ಬೇಡ ಅಂತ ಹೇಳುತ್ತೆ. ಹಾಗೆಯೇ ಇವತ್ತು ಪ್ರಯಾಣ ಯೋಗ ಅಂತ ಹೇಳುತ್ತೆ. ಗಂಡ ಹೆಂಡತಿಯರ ಅನ್ಯೋನ್ಯತೆ ಭಾಳ ಚೆನ್ನಾಗಿರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಾವು ಕೊಡಬೇಕಾಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಹಿನ್ನಡೆಯ ದಿನ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕಿತ್ತಳೆ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಕಂಸಾರಿಯೇ ನಮಃ. ಓಂ ಕಂಸಾರಿಯೇ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ ಬುಧಾದಿತ್ಯ ಯೋಗ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸುಮ್ಮನೆ ಅನ್ನೆಸರಿ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಿಗೆ ಹೆಚ್ಚು ಅವಕಾಶವನ್ನು ಮಾಡಿಕೊಡ್ಬೇಡಿ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಇವತ್ತು ತಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ಬೋದು. ಅಣ್ಣ ತಮ್ಮಂದಿರ ಜೊತೆ ಒಂದು ಸಣ್ಣ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ. ಕಾನೂನು ವಿಷಯದಲ್ಲಿ ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಸಂಧ್ಯಾಕಾಲಕ್ಕೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ. ಮನೆಗೆ ವಸ್ತು ಖರೀದಿ ಯೋಗ ಅಂತ ಹೇಳುತ್ತೆ. ಪರರ ಮೇಲೆ ಅವಲಂಬನೆ ಬೇಡ ಅಂತ ಹೇಳುತ್ತೆ. ಧೈರ್ಯದಿಂದ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅಧೈರ್ಯ ಪಟ್ಟಾಗ, ಅನುಮಾನ ಪಟ್ಟಾಗ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭವಾರ್ತೆ ಸಿಗ್ತಕ್ಕಂಥ ಯೋಗ. ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಅಥವಾ ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಸಂಬಳ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಮಡದಿಗೆ ಸಿಗ್ತಕ್ಕಂಥದ್ದು, ಅಥವಾ ಗಂಡನಿಗೆ. ಮನೆಯಲ್ಲಿರ್ತಕ್ಕಂಥ ಕನ್ಯಾ ರಾಶಿಯ ಹಿರಿಯರಿಗೆ ಈ ಅನುಕೂಲ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. 4 ತಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಓಂ ಸುರಪೂಜಿತಾಯ ನಮಃ. ಓಂ ಸುರಪೂಜಿತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಾದರೂ ಕೂಡ ಸಂಧ್ಯಾಕಾಲಕ್ಕೆ ಶುಭ ಆಗ್ತಕ್ಕಂಥದ್ದು. ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯದ ವಾತಾವರಣ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ಸಂಕುಚಿತ ಭಾವನೆ ಇರುತ್ತೆ. ಹೇಳ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತೀರಾ. ಹಾಗೆಯೇ ಇವತ್ತಿನ ಸಹ ಆರ್ಥಿಕವಾಗಿ ಬರಬೇಕಾಗಿರ್ತಕ್ಕಂಥ ಸಾಲ ವಸೂಲಿ ಆಗ್ತಕ್ಕಂಥದ್ದು, ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಕಾಂಟ್ರಾಕ್ಟ್ದಾರರಿಗೆ ಶುಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಗುತ್ತಿಗೆದಾರರಿಗೆ ಹೊಸ ಕಾಂಟ್ರಾಕ್ಟ್ ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಉದ್ದಿಮೆದಾರರಿಗೆ ಇವತ್ತು ದಿವಸ ಸ್ವಲ್ಪ ಸಂಕಟ, ಹೆಚ್ಚು ಖರ್ಚಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥ ಯೋಗ. ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಶುಭ ವಾರ್ತೆ ಸಿಗ್ತಕ್ಕಂಥ ಯೋಗ ಕೂಡ ಇಂದು ತುಲಾರಾಶಿಯವರಿಗೆ ಇರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಹಾಗೆಯೇ ಇಂದು ಓಂ ವಿಶ್ವಾತ್ಮನೇ ನಮಃ. ಓಂ ವಿಶ್ವಾತ್ಮನೇ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮಹಿಳೆಯರು ಸ್ವಲ್ಪ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಕಾನೂನು ವಿಷಯದಲ್ಲಿ ಮಹಿಳೆಯರಿಗೆ ಶುಭ ಆಗ್ತಕ್ಕಂಥ ಯೋಗ. ವೃಶ್ಚಿಕ ರಾಶಿಯ ಪುರುಷರಿಗೆ ಆರ್ಥಿಕವಾಗಿ ಶುಭ ಆಗ್ತಕ್ಕಂಥ ಯೋಗ. ಹಣಕಾಸಿನ ಯೋಗ. ವಾಹನ ಮಾರ್ಪಾಡಾಗ್ತಕ್ಕಂಥದ್ದು, ಬೇರೆ ವಾಹನ ತಗೊಳ್ತಕ್ಕಂಥ ಯೋಗ. ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರಿಗೆ ಸ್ವಲ್ಪ
ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಳೆಯ ವಿಷಯಗಳಲ್ಲಿ ಸ್ವಲ್ಪ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಭೂ ವ್ಯಾಪಾರಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಗೆ ಇವತ್ತಿನ ಸಹ ಓದ್ತಾ ಇರ್ತಕ್ಕಂಥ ಮಕ್ಕಳು, ಓದು ಮುಗಿಸಿರ್ತಕ್ಕಂಥ ಮಕ್ಕಳಿಗೆ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇವತ್ತಿನ ಸಹ ಇರುತ್ತೆ. ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥದ್ದು. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಗುಹಾಯ ನಮಃ, ಓಂ ಗುಹಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಭಯದ ವಾತಾವರಣ ಇರ್ತಕ್ಕಂಥದ್ದು, ಅನುಮಾನ ಆಗ್ತಕ್ಕಂಥದ್ದು, ಆ ಕೆಲಸ ಏನಾಗುತ್ತೋ ಈ ಕೆಲಸ ಏನಾಗುತ್ತೋ ಅಂತ ಕೋಪತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು, ಬೇರೆಯವ್ರ ವಿಷಯದಲ್ಲಿ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು. ವೃತ್ತಿಯಲ್ಲಿ ಸಂಧ್ಯಾ ಕಾಲಕ್ಕೆ ಧನಾತ್ಮಕ ಬದಲಾವಣೆ ಅಂತ ಹೇಳುತ್ತೆ, ಭೂಮಿ ಯೋಗ ಅಂತ ಹೇಳುತ್ತೆ. ಕೆಲವರು ಬೋರ್ ಹಾಕಿಸ್ಬೇಕು ಅಥವಾ ನೀರು ಪಡ್ಕೋಬೇಕು ಅಂತಕ್ಕಂಥವ್ರಿಗೆ ಈ ಒಂದು ಧನುಸು ರಾಶಿಯವರಿಗೆ ಇವತ್ತಿನ ಸಹ ಆ ರೀತಿಯ ಯೋಗ ಕೂಡ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ನಾವು ಯಾವಾಗಲೂ ಕೂಡ ನಾವು ಆ ಒಂದು ವಿಷಯದಲ್ಲಿ ನೋಡೋಕ್ಕೆ ಹೋದಾಗ ಅವರಿಗೆ ಅವರ ಪೂರ್ಣ ಜಾತಕವನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗಿರುತ್ತೆ. ಆದರೂ ಕೂಡ ಇವತ್ತಿನ ಸಹ ಧನುಸು ರಾಶಿಯವರಿಗೆ ಈ ರೀತಿಯ ಭೂಮಿಯಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನದಿಂದ ಶುಭ ಆಗುತ್ತೆ, ಪಾಲ್ದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಪ್ರಯಾಣ ಯೋಗ ಅಂತ ಹೇಳುತ್ತೆ, ಮನೆ ಸೈಟು ತಗೊಳ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ. ಆಧ್ಯಾತ್ಮಿಕ ಚಿಂತಕರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಹಳದಿ ಬಟ್ಟೆ ಉಪಯೋಗಿಸ್ಕೊಳ್ಳಿ, ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ಇಂದು 8 ತಮ್ಮ ಅದೃಷ್ಟದ ಸಂಖ್ಯೆಯಾಗಿರುತ್ತೆ. ಓಂ ಶಿವಸ್ವಾಮಿನೇ ನಮಃ, ಓಂ ಶಿವಸ್ವಾಮಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 7 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯಲ್ಲಿ ಈಗಾಗಲೇ ಕುಜ ಶುಕ್ರನು ಸ್ಥಿತರಾಗಿದ್ದಾರೆ. ಮಕರ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಒಂದು ದೊಡ್ಡ ಅಪಘಾತ ಆಗ್ಬೋದು, ಸಮಸ್ಯೆ ಆಗ್ಬೋದು, ಕೆಟ್ಟ ತೊಂದರೆಯ ಮನಸ್ಸಿನ ಭಾವನೆ ಆಗ್ಬೋದು, ಅದರಿಂದ ದೂರ ಆಗ್ತಕ್ಕಂಥದ್ದು. ಹಿರಿಯರ ಸಹಕಾರ, ಸ್ನೇಹಿತರ ಸಪೋರ್ಟು, ಅಪರಿಚಿತರ ಸಹಾಯದಿಂದ ಒಂದು ಕಷ್ಟದಿಂದ ಪಾರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ. ಹಿರಿಯರ ಅಧಿಕಾರಿಗಳ ಸಹಾಯ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಪ್ರಗತಿ, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅನ್ನೆಸರಿ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಹೋಗಿದ್ದೆ ಆದರೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಓಂ ಸತ್ಯನಾರಾಯಣಾಯ ನಮಃ, ಓಂ ಸತ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭದಲ್ಲಿ ಈಗಾಗಲೇ ಶನಿ, ರವಿ ಮತ್ತು ಬುಧ ಒಟ್ಟು 3 ಜನ ಕೂಡ ಇದ್ದಾರೆ. ತ್ರಿಗ್ರಹ ಕೂಟ ಕೂಡ ಇಲ್ಲಿದೆ. ಕುಂಭರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಅವಕಾಶಗಳು ಚೆನ್ನಾಗಿ ಬರುತ್ತೆ. ಆಕಸ್ಮಿಕ ಧನ ವ್ಯಯ ಆಗ್ತಕ್ಕಂಥದ್ದು, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥದ್ದು, ಪ್ರೇಮ ವಿವಾಹಗಳ ವಿಷಯಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಹಾಗೆ ಸಾಂಸಾರಿಕವಾಗಿ ಹಳೆಯ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಮಾಡೋದು ಬೇಡ. ಆರೋಗ್ಯ ಚೆನ್ನಾಗಿರುತ್ತೆ, ವಾಹನ ಯೋಗ ಚೆನ್ನಾಗಿರುತ್ತೆ. ರೈತರಿಗೆ ಭೂ ವಿವಾದಗಳು ಕೂಡ ಸ್ವಲ್ಪ ಭೂವಿನ ವಿವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ದಿನಕ್ಕೆ ಸಹ ಕುಂಭರಾಶಿಯವರಿಗಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 9 ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಕುಮಾರಾಯ ನಮಃ, ಓಂ ಕುಮಾರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಬೂದು ಬಣ್ಣ ಉಪಯೋಗಿಸ್ಕೊಳ್ಳಿ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹೊಸ ವ್ಯವಹಾರಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ವಲ್ಪ ವ್ಯಾಪಾರ ಲೇಟ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ಸಂಕಲ್ಪಗಳು ಸ್ವಲ್ಪ ಹಿನ್ನಡೆ, ಏನೋ ಎಷ್ಟು ಸಂಕಲ್ಪ ಮಾಡ್ತಾ ಇದ್ದೀರಾ ಅದು ಹಿನ್ನಡೆ ಆಗುತ್ತೆ. ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ಅಪರಿಚಿತರ ಸಹಾಯ ಆಗ್ಬೋದು. ಹಾಗೆ ವ್ಯಾಪಾರದ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಕ್ಕಂಥದ್ದು. ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಇರುತ್ತೆ. ನಿರ್ಲಕ್ಷ್ಯತನ ಬೇಡ ಅಂತ ಹೇಳುತ್ತೆ. ಪೂರ್ವಿಕರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಹೊಸ ವಸ್ತು ಖರೀದಿ ಯೋಗ ಕೂಡ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ಇಂದು ಓಂ ಮನೋಜವಾಯ ನಮಃ, ಓಂ ಮನೋಜವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ಮಹಿಳೆಯರಿಗೂ ಶುಭ ಆಗುತ್ತೆ, ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಇಂದು ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.